ಮೀಸಲಾತಿಯನ್ನ ಕೇವಲ ಮುಖವಾಡವಾಗಿಟ್ಟುಕೊಂಡು ಏನಿವತ್ತು ಕ್ಷೇತ್ರ ಪುನರ್ವಿಂಗಡಣೆ SIR ಮೂಲಕ 2029 ಮಾತ್ರ ಅಲ್ಲ, ಒಂದು ಪಕ್ಷದ ಆಡಳಿತವನ್ನು ಶಾಶ್ವತಗೊಳಿಸುವಂತಹ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ಪಕ್ಷ ಮಾಡ್ತಾ ಇದೆ ಎಂಬುದನ್ನು ನಾವು ಗಮನಿಸಬೇಕಾಗತ್ತೆ. ಮಹಿಳಾ ಮೀಸಲಾತಿಯನ್ನ ಈಗಾಗಲೇ ಲೋಕಸಭೆ ಮತ್ತು ರಾಜ್ಯಸಭೆ ಒಟ್ಟು ಸಂಸತ್ತು ಅಂಗೀಕಾರ ಮಾಡಿದೆ. ಆ ನೆಲೆಯಲ್ಲಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇತ್ತು. ಆದರೆ 2027ರ ಗಣತಿಯ ನೆಪವನ್ನ ಹೇಳಿ ಅದನ್ನ ಮುಂದೂಡಿದ್ದನ್ನು ನಾವು ನೋಡ್ತೇವೆ. ಆ ನೆಲೆಯಲ್ಲಿ ಈಗ ಮಹಿಳಾ ಮೀಸಲಾತಿಯನ್ನ ಭಾವನಾತ್ಮಕವಾಗಿ ಎದುರು ತಂದು ಕ್ಷೇತ್ರ ಪುನರ್ವಿಂಗಡಣೆಯ ಮೂಲಕ ಉತ್ತರ ಭಾರತದ ಪಾರಮ್ಯವನ್ನ ಸಾಧಿಸುವಂತಹ ಉದ್ದೇಶಕ್ಕಾಗಿ ನಿನ್ನೆ ಮಸೂದೆಯನ್ನ ತರಲಾಗಿತ್ತು, ಮಹಿಳಾ ಮಸೂದೆಯನ್ನ ತರಲಾಗಿತ್ತು. ಬಹುಶಃ ಪ್ರಜಾಪ್ರಭುತ್ವದ ರಕ್ಷಣೆಯನ್ನ ಸುಮಾರು 237 ಸಂಸದರು ಮಾಡಿದ್ದಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸುವುದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಕೆಲವು ವಿಚಾರಗಳನ್ನು ನಾವು ಖಂಡಿತವಾಗಿ ಉಲ್ಲೇಖ ಮಾಡಬೇಕಾಗತ್ತೆ. ಕ್ಷೇತ್ರ ಪುನರ್ವಿಂಗಡಣೆ ಬೇಡ ಅಂತ ಯಾರು ಹೇಳೋದಿಲ್ಲ. 1973ರಲ್ಲಿ ಆದದ್ದು. ಆದರೆ ಅದು ವೈಜ್ಞಾನಿಕವಾಗಿ ಪ್ರಜಾಪ್ರಭುತ್ವದ ನಿರ್ಧಾರಗಳಿಗೆ ಅನುಗುಣವಾಗಿ ಆಗಬೇಕು. ಅದು ಒಟ್ಟಾರೆಯಾಗಿ ತಮ್ಮ ನೀತಿ ನಿಯಮಗಳಿಗೆ ತಕ್ಕಂತೆ, ಪಕ್ಷದ ನೀತಿ ನಿಯಮಗಳಿಗೆ ತಕ್ಕಂತೆ ಆಗಬಾರದು ಎಂಬುದು ಎಲ್ಲರ ಉದ್ದೇಶ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. 2027ರಲ್ಲಿ ಜನಗಣತಿ ಇದೆ. ಜನಗಣತಿ ಮುಗಿದ ನಂತರ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬಹುದು. ಆಗಲೇ ಮಹಿಳಾ ಮೀಸಲಾತಿಯನ್ನು ಅನುಷ್ಠಾನ ಮಾಡುವ ಒಪ್ಪಿಕೊಳ್ಳೋಣ, ಅದನ್ನು ಖಂಡಿತವಾಗಿ ಒಪ್ಪಿಕೊಳ್ಳೋಣ. ಯಾವ ಪಕ್ಷವೂ ಕೂಡ ಅದನ್ನು ವಿರೋಧಿಸ್ತಾ ಇಲ್ಲ. ಖಂಡಿತವಾಗಿ ಲೋಕಸಭೆಯಲ್ಲಿ ಅದಕ್ಕೆ ಬಹುಮತ ಸಿಗತ್ತೆ. ಆದರೆ ಗಮನಿಸಬೇಕಾದ್ದು ಏನು ಅಂತ ಹೇಳಿದ್ರೆ, ಈಗ ಇರುವಂತಹ 540 ಏನು ಕ್ಷೇತ್ರ ಇದೆ, ಆ ಕ್ಷೇತ್ರವನ್ನು ಇಟ್ಟುಕೊಂಡೇ ಮಹಿಳಾ ಮೀಸಲಾತಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ವೇ? ಖಂಡಿತವಾಗಿ ಮಹಿಳಾ ಮೀಸಲಾತಿಯನ್ನು ಕೊಡೋದಕ್ಕೆ ಸಾಧ್ಯ ಇದೆ. ಅಂದ್ರೆ ಮಹಿಳಾ ಮೀಸಲಾತಿ ಕೊಡೋದಕ್ಕೆ ಆಸೆ ಇಲ್ಲ, ಅದು ಅವರ ಉದ್ದೇಶವೂ ಅಲ್ಲ. ಅದನ್ನ ಬೇರೆ ರೀತಿಯಲ್ಲಿ, ಯಾಕಂದ್ರೆ 2029ಕ್ಕೆ ಈಗಾಗಲೇ ಮುಂದೂಡಿರುವುದನ್ನು ನೋಡ್ತೇವೆ. ಇದೇ NDA ಸರ್ಕಾರ ಇದನ್ನು ಮುಂದೂಡಿದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಆ ನೆಲೆಯಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಎಂಬುದು, SIR ಎಂಬುದು ಖಂಡಿತವಾಗಿ ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ ಹೆಜ್ಜೆ ಎಂಬುದನ್ನ ನಾವು ಗಮನಿಸಬೇಕಾಗತ್ತೆ. ನೀವು ಗಮನಿಸಬೇಕು, ಕೇವಲ 195 ಕ್ಷೇತ್ರಗಳು ಮಾತ್ರ ದಕ್ಷಿಣಕ್ಕಿದೆ. ದಕ್ಷಿಣದ 4 ರಾಜ್ಯವನ್ನು ಗಮನಿಸಿದರೆ ಉಳಿದ ಎಲ್ಲ ಕ್ಷೇತ್ರಗಳು 840ರಲ್ಲಿ ಉತ್ತರದ ಕ್ಷೇತ್ರಗಳಾಗುತ್ತೆ. ಮಹಾರಾಷ್ಟ್ರವನ್ನು ಸೇರಿಸಿ ನಾನು ಹೇಳ್ತೇನೆ, ಒಂದು 4-5 ರಾಜ್ಯಗಳು ಸೇರಿದ್ರೆ ಸಾಕಾಗತ್ತೆ, ಬಹುಮತ ಬರುತ್ತೆ. ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಒಂದು ದೇಶವನ್ನು ಆಳೋದಕ್ಕೆ, 31 ರಾಜ್ಯಗಳಿದ್ದಂತಹ ಒಂದು ದೇಶವನ್ನು ಆಳೋದಕ್ಕೆ ಕೇವಲ 4-5 ರಾಜ್ಯಗಳು ಮಾತ್ರ ಸಾಧ್ಯವೇ? ಆ ರೀತಿಯ ಒಂದು ಸನ್ನಿವೇಶವನ್ನ ಸೃಷ್ಟಿಸುವಂತಹ ಉದ್ದೇಶ ಈಗಿನ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು SIR ಅಲ್ಲಿ ಇರೋದನ್ನ ನಾವು ಗಮನಿಸಲಿಕ್ಕೆ ಸಾಧ್ಯ. ಬಿಜೆಪಿಗೆ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ, ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ. ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಅನ್ನುವಂಥ ಅಸ್ತಿತ್ವವನ್ನೇ ಕಳ್ಕೊಂಡಂತ ಒಂದು ಪರಿಸ್ಥಿತಿಯಲ್ಲಿ ಒಂದು ಕಡೆ ಎಸ್ಟಿನ್ ಫೈಲು, ಮತ್ತೊಂದು ಕಡೆ ಟ್ರಂಪು ಇವತ್ತು ಸಿಲಿಂಡರ್ ಆದಂಥ ಒಂದು ಸನ್ನಿವೇಶ ನಮ್ಮ ದೇಶದ ಹಿತಾಸಕ್ತಿಗಳನ್ನೆಲ್ಲ ಇವತ್ತು ಅಮೆರಿಕಕ್ಕೆ, ಟ್ರಂಪ್ಗೆ ಒತ್ತೆ ಇಟ್ಟಂಥ ಸಮಯದಲ್ಲಿ ಹೆಚ್ಚಿನ ಅಂಶ ಒಂದು ರೀತಿಯಲ್ಲಿ ಪ್ರತಿ ಸಂದರ್ಭದಲ್ಲಿ ಕೂಡ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಂಥ ಸಮಯದಲ್ಲಿ ಭಾವನಾತ್ಮಕವಾದ ಇರುವಂಥ, ಸಂವಿಧಾನ ವಿರೋಧ ಇರುವಂಥ ವಿಚಾರದ ನಡೆಯಲ್ಲಿ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ ಇಂಥ ಸನ್ನಿವೇಶಗಳನ್ನು ಅನೇಕ ಬಾರಿ ಮಾಡಿಕೊಂಡು ಬಂದಿದೆ. ಹೆಚ್ಚಿನ ಅಂಶ ಮಹಿಳಾ ಮೀಸಲಾತಿಯ ಬಗ್ಗೆ 3 ದಿವಸಗಳ ಕಾಲ ವಿಶೇಷ ಅಧಿವೇಶನ ಕರೆದು ಅದರಲ್ಲಿ ಉದ್ದೇಶಪೂರ್ವಕವಾಗಿ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಮತ್ತೆ ಚೆನ್ನೈ, ಮದ್ರಾಸ್ನಲ್ಲಿ, ತಮಿಳುನಾಡಲ್ಲಿ ಚುನಾವಣೆ ನಡೆಯುತ್ತಿರುವಂಥ ಸಮಯದಲ್ಲಿ ವಿರೋಧ ಪಕ್ಷದಲ್ಲಿ ಹೆಚ್ಚಿಗೆ ಇರುವಂತಹ ಲೋಕಸಭಾ ಸದಸ್ಯರನ್ನ ಇವತ್ತು ಹಿಂದೆ ಇಟ್ಟು ಇದನ್ನ ಪ್ರಯೋಗ ಮಾಡಬೇಕು ಅನ್ನೋ ಪ್ರಯೋಗವನ್ನು ಇವತ್ತು ಕೈಗೊಂಡಿದ್ದಾರೆ. 3 ದಿವಸಗಳ ಕಾಲ ಚರ್ಚೆ ನಡೆದಂಥ ಸಮಯದಲ್ಲಿ ಹೆಚ್ಚಿನ ಅಂಶ ನಿನ್ನೆ ಚುನಾವಣೆ ಆಗಿ ಪಾರ್ಲಿಮೆಂಟ್ನಲ್ಲಿ ಇವತ್ತು
ಎರಡನೇ ಮೂರು ಬಹುಮತ ಏನು ಬರಬೇಕಾಗಿತ್ತ ಅದು ಇಲ್ಲದೆ ಬಿದ್ದು ಹೋಗುವಂತ ಒಂದು ಸನ್ನಿವೇಶವನ್ನ ನಾವು ಕಂಡಿದ್ದೇವೆ. ಮಹಿಳಾ ಮೀಸಲಾತಿ ಬಿದ್ದು ಹೋಗಲಿಲ್ಲ. 23ನೇ ಇಸ್ವಿಯಲ್ಲೇ ಮಹಿಳಾ ಮೀಸಲಾತಿಯ ಬಗ್ಗೆ ತೀರ್ಮಾನ ಆಗಿದೆ. ಆದರೆ ಆವಾಗ ಇದನ್ನ ಈ ಮಹಿಳಾ ಮೀಸಲಾತಿಯ ಬಗ್ಗೆ ಮನಸ್ಸಿಲ್ಲದಂತ ಕೇಂದ್ರ ಸರ್ಕಾರ ಮುಂದೆ 3 ವರ್ಷಗಳ ನಂತರ ಜನಗಣತಿ ಆಗ್ತದೆ, ಜನಗಣತಿ ಆದ ನಂತರ ನಾವು ಮಹಿಳಾ ಮೀಸಲಾತಿಯನ್ನು ತರ್ತೇವೆ ಅನ್ನುವಂಥ ರೀತಿಯ ವಾಗ್ದಾನವನ್ನು ಮಾಡಿತ್ತು. ಆದರೆ ಈಗ ಸನ್ನಿವೇಶ ಅವರ ತಲೆಯಲ್ಲಿತ್ತು 402 ಸೀಟು ಬರ್ತದೆ ಅಂತೇಳಿ, ಇವತ್ತು 3ನೇ 2 ಅಂಶ ಬಹುಮತ ಬರ್ತದೆ ಅಂತೇಳಿ ಅವರ ತಲೆಯಲ್ಲಿತ್ತು. ಆದರೆ ಇವತ್ತು ದೇಶದ ಜನ ಅವರನ್ನ ಬಿಜೆಪಿಯನ್ನ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಲಿಕ್ಕೆ ಬಿಡದೆ ಇವತ್ತು ಎನ್ಡಿಎ ಮುಖಾಂತರ ಇವತ್ತು ಅಧಿಕಾರಕ್ಕೆ ಬರುವಂತ ಅವಕಾಶ ಆಗಿದೆ. ಆದರೆ ಇವತ್ತು ಮಹಿಳಾ ಮೀಸಲಾತಿಯ ಬಗ್ಗೆ ಯಾರು ಕೂಡ ವಿರೋಧ ಪಕ್ಷದಲ್ಲಿ ತಕರಾರಿಲ್ಲ. ಮರು ವಿಂಗಡಣೆ ಮಾಡಿ ದೇಶವನ್ನು ಒಡಿಬೇಕು, ಚಿತ್ರ ಮಾಡಬೇಕು. 29ನೇ ಇಸ್ವಿಯ ಚುನಾವಣೆಗೆ ಇವತ್ತು ಇದನ್ನ ಅಣಿಗೊಳಿಸಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಪುನಃ ಗೆದ್ದು ಬರಲಿಕ್ಕೆ ಏನೇನು ಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಇದರ ಜೊತೆಗೆ ಮರು ವಿಂಗಡಣೆಯನ್ನು ಜೋಡಣೆ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡಿದರು.